ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಮೇ 17ನೇ ತಾರೀಕಿಂದ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಅಧಿಕಸ್ಸೆ ಅಧಿಕ ಫಲಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಅಧಿಕ ಮಾಸದಲ್ಲಿ ನಾವು ಏನೇ ಒಂದು ವ್ರತ ಮಾಡ್ಲಿ, ಒಂದು ದಾನ ಮಾಡ್ಲಿ, ಒಂದು ಪೂಜೆ ಮಾಡ್ಲಿ, ಅದ್ರ ಫಲ 10ರಷ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಮಾಡುವತಕ್ಕಂತ ಪೂಜೆಗಳಾಗ್ಲಿ, ದಾನಗಳಾಗ್ಲಿ 33 ಕೋಟಿ ದೇವತೆಗಳಿಗೆ ತಲುಪುತ್ತದೆ ಅಂತ ಕೂಡ ಹೇಳ್ತಾರೆ. 33 ಕೋಟಿ ಅಂದ್ರೆ ವರ್ಗ, 33 ದೇವತೆಗಳ ವರ್ಗಗಳ ದೇವತೆಗಳಿಗೆ ತಲುಪುತ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ, ಅವಷಟ್ಕರು ಅಂತ 3 ದೇವತೆಗಳಿಗೆ ಅಧಿಪತಿಯಾಗಿ ವಿಷ್ಣು ಇರ್ತಾನೆ. ಹಾಗಾಗಿ ಈ ಅಧಿಕ ಮಾಸಕ್ಕೆ ವಿಷ್ಣುವೇ ಅಧಿದೇವತೆ ಆಗಿರ್ತಾನೆ. ಅಂದ್ರೆ 33 ಕೋಟಿ ದೇವತೆಗಳನ್ನ ಒಂದೇ ಸಾರಿ ಪೂಜೆ ಮಾಡುವಂತ ಒಂದು ಸುವರ್ಣವಾದಂತ ಮಾಸ ಅಂತ ಹೇಳ್ಬೋದು. ಕೆಲವು ಜನ ಇದಕ್ಕೆ ಮಲ ಮಾಸ ಅಂತಾರೆ. ಅಂದ್ರೆ ಈ ಮಾಸದಲ್ಲಿ ಏನು ಶುಭ ಕಾರ್ಯಗಳಾಗೋದಿಲ್ಲಲ್ಲ, ಅದಕ್ಕಾಗಿ ಇದು ಕೆಟ್ಟ ಮಾಸ ಅನ್ಕೊಂತ ಇರ್ತಾರೆ. ಹಾಗೇನು ಅಲ್ಲ, ಇದು ತುಂಬಾ ಪವಿತ್ರವಾದಂತ ಮಾಸ. ಈ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ಲಲ್ಲ, ಅದಕ್ಕಾಗಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಷ್ಟೇ. ಅದಕ್ಕಾಗಿ ಈ ಒಂದು ಮಾಸ ದೇವರ ನಾಮಗಳಿಗಾಗಿ, ದೇವರ ಪೂಜೆಗಳಿಗಾಗಿ, ದಾನಗಳಿಗಾಗಿ, ವ್ರತಗಳಿಗಾಗಿನೇ ಮೀಸಲಿಟ್ಟಾರ ಅಂತ ಒಂದು ಸುವರ್ಣವಾದಂತ ಅಧಿಕ ಮಾಸದ ಬಗ್ಗೆ ಆಲ್ರೆಡಿ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಒಂದು ಅಧಿಕ ಮಾಸದಲ್ಲಿ ಯಾವ ದಾನಗಳನ್ನ ಕೊಡ್ಬೇಕು, ಆ ದಾನ ಕೊಡೋದ್ರಿಂದ ಯಾವ ಯಾವ ಫಲಗಳು ಸಿಗ್ತಾವಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. 2ನೇ ವಿಡಿಯೋದಲ್ಲಿ ಯಾವ ಯಾವ ವ್ರತಗಳನ್ನ ಮಾಡ್ಬೇಕು ಮತ್ತೆ ಹೇಗೆ ಮಾಡ್ಬೇಕು ಅನ್ನೋದು ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ. ಈ ವಿಡಿಯೋದಲ್ಲಿ ದಿನಕ್ಕೊಂದು ದಾನ ಅಂತ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಚಿಕ್ಕ ದಾನಗಳು ಇವು, ಸೂಕ್ಷ್ಮದಲ್ಲಿ ಮೋಕ್ಷವನ್ನ ಕಾಣೋದು ಅಂತೀವಲ್ಲ, ಹಾಗಾಗಿ ಚಿಕ್ಕ ಚಿಕ್ಕ ದಾನಗಳನ್ನ ಮಾಡಿ ದೊಡ್ಡ ದೊಡ್ಡ ಫಲಗಳನ್ನ ತಗೊಳ್ಳೋದ್ರ ಜೊತೆಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ಕೂಡ ಈ ಮಾಸದಲ್ಲಿ ತೊಳ್ಕೊಳ್ಬಹುದು. ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಏನಾದ್ರೂ ಪಾಪ ಕರ್ಮಗಳನ್ನ ಮಾಡಿದ್ರು ಕೂಡ ಅದನ್ನ ಈ ಅಧಿಕ ಮಾಸದಲ್ಲಿ ಈ ವ್ರತಗಳು, ಈ ದಾನಗಳಿಂದ, ಈ ಪೂಜೆಗಳಿಂದ ನಿವಾರಣೆ ಮಾಡಿಕೊಳ್ಬಹುದು. ಅದಕ್ಕಾಗಿ ಎಲ್ಲರೂ ಒಂದು ಪೆನ್ ಮತ್ತೆ ನೋಟ್ಬುಕ್ ತಗೊಂಡಿರಿ. ನಾನು ಯಾವ ದಿನ ಯಾವ ದಾನ ಮಾಡ್ಬೇಕು ಅಂತ ಹೇಳ್ತೀನಿ, ಬರ್ಕೊಂತ ಹೋಗಿ ಆ ದಿನ ಆ ದಾನನ ಯಾರಿಗಾದ್ರೂ ಕೊಡ್ಬೋದು. ಒಬ್ಬ ಮುತ್ತೈದ್ರಿಗೆ ಕೊಡ್ರಿ, ಅರ್ಚಕರಿಗೆ ಕೊಡ್ರಿ, ದೊಡ್ಡೋರಿಗೆ ಕೊಡ್ರಿ, ಏನ್ ಇರ್ಲಾರ್ದವ್ರಿಗೆ ಕೊಡ್ರಿ, ಯಾರಿಗನ ಕೊಡ್ರಿ. ನೀವು ಕೊಟ್ಟಿರುವಂತ ದಾನ ಅವ್ರಿಗೆ ಉಪಯೋಗ ಆಗಿರ್ಬೇಕು. ಈ ಅಧಿಕ ಮಾಸ ಮೇ 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಮಾವಾಸ್ಯೆ ಆದ್ಮೇಲೆ ಪಾಡ್ಯ ಏನ್ ಬರುತ್ತಲ್ಲ, ಪಾಡ್ಯಲಿಂದ ತಿರ್ಗಾ ಬರೋ ಅಮಾವಾಸ್ಯೆವರೆಗೂ ಈ ಅಧಿಕ ಮಾಸ ಇರುತ್ತೆ. ಮೊದಲ ದಿನ ಪಾಡ್ಯ, ಅವತ್ತು ಅರಿಶಿಣ, ಕುಂಕುಮ, ಎಲೆ, ಅಡಿಕೆ, ದಕ್ಷಿಣೆ ಕೊಡ್ಬೇಕು. ಬಿದಿಗೆ ದಿನ ಕೂಡ ಅಷ್ಟೇ, ಅರಿಶಿಣ, ಕುಂಕುಮ, ಎಲೆ, ಅಡಿಕೆ, ದಕ್ಷಿಣೆ ಸೇಮ್ ಕೊಡ್ಬೇಕು. ಕದಿಗೆ ದಿನ ಕೊಬ್ಬರಿ ಮತ್ತೆ ಬೆಲ್ಲ ಕೊಡ್ಬೇಕು. ಚೌತಿ ದಿನ ನಿಂಬೆ ಹಣ್ಣು, ಏಲಕ್ಕಿ, ಸಕ್ಕರೆನ ಕೊಡ್ಬೇಕು. ಪಂಚಮಿ ದಿನ ಅಕ್ಕಿ, ಎಲೆ, ಅಡಿಕೆ ಕೊಡ್ಬೇಕು. ಷಷ್ಠಿ ದಿನ ಮೊಸರು ಕೊಡ್ಬೇಕು. ಅಷ್ಟಮಿ ದಿನ ತೊಗರಿ ಬೇಳೆನ ಕೊಡ್ಬೇಕು. ನವಮಿ ದಿನ ಚವಳೆಕಾಯಿ, ಅದನ್ನ ಗೋರೆಕಾಯಿ ಅಂತಾರಲ್ಲ, ಅದನ್ನ ಕೊಡ್ಬೇಕು. ನಿಮ್ಗೆ ಅರ್ಧ ಕೆಜಿ ಆಗ್ಲಿ, ಪಾವ್ ಕೆಜಿ ಆಗ್ಲಿ, ಕೆಜಿ ಆಗ್ಲಿ, ಎಷ್ಟು ಸಾಧ್ಯನೋ ಅಷ್ಟು ತಗೊಂಡು ಕೊಡ್ಬೋದು. ದಶಮಿ ದಿನ ಬೆಲ್ಲದ ಅಚ್ಚು ಕೊಡ್ಬೇಕು. ಏಕಾದಶಿಗೆ ದಾನ ಇರೋದಿಲ್ಲ. ಮತ್ತೆ ದಶಮಿ ದಿನ ಹಾಲನ್ನ ಕೊಡ್ಬೇಕು. ಸಣ್ಣ ಪ್ಯಾಕೆಟ್ ಆಗ್ಲಿ, ಅರ್ಧ ಲೀಟರ್ದಾಗ್ಲಿ, ಪಾವ್ ಲೀಟರ್ದು ನಿಮ್ಗೆ ಎಷ್ಟು ಶಕ್ತಿ ಅನುಸಾರ ಅಷ್ಟನ್ನ ದಾನ ಕೊಡ್ಬೇಕು. ತ್ರಯೋದಶಿ ದಿನ ಗೋಧಿ ಹಿಟ್ಟನ್ನ ದಾನವಾಗಿ ಕೊಡ್ಬೇಕು. ಚತುರ್ದಶಿ ದಿನ ಮಲ್ಲಿಗೆ ಹೂವು 1 ಮೊಳ ಆಗ್ಲಿ, 2 ಮೊಳ ಆಗ್ಲಿ, ಸ್ವಲ್ಪ ಆದ್ರೂ ಮಲ್ಲಿಗೆ ಹೂವನ್ನ ದಾನ ಮಾಡ್ಬೇಕು. ಹುಣ್ಣಿಮೆ ಬರುತ್ತಲ್ಲ, ಅವತ್ತು ಸೌತೆಕಾಯಿನ ದಾನ ಮಾಡ್ಬೇಕು. ಅದು ಶುಕ್ಲ ಪಕ್ಷದ ಪಾಡ್ಯ, ಇದು ಕೃಷ್ಣ ಪಕ್ಷದ ಪಾಡ್ಯ. ಪಾಡ್ಯದ ದಿನ ಹೀರೆಕಾಯಿ ದಾನನ ಮಾಡ್ಬೇಕು. ನಾ ಮುಂಚೆ ಹೇಳ್ದಲ್ಲ, ಪಾವ್ ಕೆಜಿ, ಅರ್ಧ ಕೆಜಿ ಎಷ್ಟಾಗುತ್ತೋ ಅಷ್ಟು ದಾನ ಕೊಡ್ಬೇಕು. ಬಿದಿಗೆ ದಿನ ಗೆಣಸನ್ನ ದಾನ ಕೊಡ್ಬೇಕು. ತದಿಗೆ ದಿನ ಎಲೆ, ಅಡಿಕೆ, ನಿಮ್ ಶಕ್ತಿ ಅನುಸಾರ 33 ಎಲೆ, 33 ಅಡಿಕೆನೂ ಕೊಡ್ಬೋದು. ಇಲ್ಲಾಂದ್ರೆ 2 ಎಲೆ 2 ಅಡಿಕೆ ಕೂಡ ಕೊಡ್ಬೋದು. ಚೌತಿ ದಿನ ಹುರಿಗಡಲೆ, ಕಡ್ಲೆ ಅಂತೀವಲ್ಲ, ಪುಟಾಣಿ, ಅದನ್ನ ಹುರಿಗಡಲೆ ಕೂಡ ಅಂತಾರೆ. ಅದನ್ನ ಪಾವ್ ಕೆಜಿ, ಅರ್ಧ ಕೆಜಿ ಎಷ್ಟಾಗುತ್ತೋ 1 ಬಟ್ಲಾಗ್ಲಿ ದಾನನ ಕೊಡ್ಬೇಕು. ಪಂಚಮಿ ದಿನ ಶೇಂಗಾನ ದಾನ ಕೊಡ್ಬೇಕು. ಷಷ್ಠಿ ದಿನ ರವೆ ಮತ್ತೆ ಎಲೆ ಅಡಿಕೆನ ಕೊಡ್ಬೇಕು. ಸಪ್ತಮಿ ದಿನ ಕೃಷ್ಣ ಸಮೇತ ತುಳಸಿ ದಾನ ಕೊಡ್ಬೇಕು. ಅಂದ್ರೆ ನೀವು ತುಳಸಿನ ದಾನವಾಗಿ ಕೊಡ್ಬೇಕು. 20-25 ರೂಪಾಯಿ ಕೊಟ್ರೆ 1 ತುಳಸಿ ಗಿಡ ಸಿಕ್ಕುತ್ತೆ ನರ್ಸರಿಯಲ್ಲಿ. ಅದನ್ನ ತಗೊಂಡ್ ಬಂದು ಒಂದ್ ಚಿಕ್ಕ ಕೃಷ್ಣನ ಅದ್ರಲ್ಲಿ ಇಟ್ಟು ದಾನನ ಕೊಡ್ಬೇಕು. ಅಷ್ಟಮಿ ದಿನ ಹತ್ತಿನ ದಾನ ಕೊಡ್ಬೇಕು. ಕಾಟನ್ ಬರುತ್ತಲ್ಲ, ಹತ್ತಿನ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. ನವಮಿ ದಿನ ಕಡ್ಲೆ ಹಿಟ್ಟನ್ನ ದಾನವಾಗಿ ಕೊಡ್ಬೇಕು. ಅಂದ್ರೆ ಪುಗ್ಗೆ ಹಾಕ್ತಿವಲ್ಲ, ಬಜ್ಜಿ ಹಿಟ್ಟು, ಪುಗ್ಗಿ ಹಿಟ್ಟು ಅಂತೀವಲ್ಲ, ಆ ಕಡ್ಲೆ ಹಿಟ್ಟನ್ನ ದಾನವಾಗಿ ಕೊಡ್ಬೇಕು. ದಶಮಿ ದಿನ ಕಾಜಿನ ಬಳೆ ದಾನವಾಗಿ ಕೊಡ್ಬೇಕು. ನೀವು 5 ಆಗ್ಲಿ, 1 ಡಜನ್ ಆಗ್ಲಿ, 33 ಆಗ್ಲಿ, ಎಷ್ಟು ಸಾಧ್ಯನೋ ಅಷ್ಟು ಕಾಜಿನ ಬಳೆಗಳನ್ನ ಒಬ್ಬ ಮುತ್ತೈದುವಿಗೆ ದಾನವಾಗಿ ಕೊಡ್ಬೇಕು. ಏಕಾದಶ ದಿನ ದಾನ ಕೊಡೋದಿರೋದಿಲ್ಲ. ಮತ್ತೆ ದ್ವಾದಶ ದಿನ ಹೆಸರು ಬೇಳೆ, ಹೆಸರು ಕಾಳಾಗ್ಲಿ ಅಥವಾ ಹೆಸರು ಬೇಳೆ ಆಗ್ಲಿ ದಾನನ ಕೊಡ್ಬೇಕು. ತ್ರಯೋದಶಿ ದಿನ ಅವಲಕ್ಕಿನ ದಾನವಾಗಿ ಕೊಡ್ಬೇಕು. ಪೇಪರ್ ಅವಲಕ್ಕಿ ಆಗ್ಲಿ, ಒಗ್ಗರಣೆ ಅವಲಕ್ಕಿ ಆಗ್ಲಿ, ಯಾವ್ದೇ ಆಗ್ಲಿ, ನಿಮ್ ಮನೇಲಿ ಯಾವ್ದಿರುತ್ತಲ್ಲ ಆ ಅವಲಕ್ಕಿನ 1 ಬಟ್ಲಾಗ್ಲಿ, 1/4 ಕೆಜಿ, ಅರ್ಧ ಕೆಜಿ
ದಾನನ ಕೊಡ್ಬೇಕು. ಚತುರ್ದಶಿ ದಿನ ಶೇಂಗಾದ ಎಣ್ಣೆ ಬರುತ್ತಲ್ಲ, ಅಡಿಗೆ ಬಳಸ್ತೀವಲ್ಲ ನಾವು ಶೇಂಗಾ ಎಣ್ಣೆ, ಅದನ್ನ ದಾನವಾಗಿ ಕೊಡ್ಬೇಕು. 1/2 ಲೀಟರ್ ಆಗ್ಲಿ, ಅರ್ಧ ಲೀಟರ್ ಆಗ್ಲಿ, 1 ಲೀಟರ್ ಆಗ್ಲಿ, ನಿಮ್ಗೆ ಎಷ್ಟು ಶಕ್ತಿ ಅನುಸಾರ ಅಷ್ಟು ದಾನವಾಗಿ ಕೊಡ್ಬೇಕು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾವ ದಿನ ಯಾವ ದಾನವನ್ನ ಕೊಡ್ಬೇಕು ಅಂತ. ನಿಮ್ಗೆ ಒಂದೊಂದ್ ದಿನ ಎಲ್ಲಿಗಾದ್ರೂ ಊರಿಗೆ ಹೋಗಿರ್ತಿರಲ್ಲ, ಅವತ್ ಅಲ್ಲಿ ಕೂಡ ಕೊಡ್ಬೋದು. ಇಲ್ಲ ಅವತ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಏನಿರುತ್ತಲ್ಲ ಅದನ್ನ ಕೂಡ ಕೊಡ್ಬೋದು. ಈಗಾಗ್ಲೇ ದಾನಗಳನ್ನ ಏನೇನ್ ಕೊಡ್ಬೇಕು ಅನ್ನೋದು ತಿಳ್ಕೊಂಡ್ರಿ, ಯಾವ ಯಾವ ವ್ರತಗಳನ್ನ ಮಾಡ್ಬೇಕನ್ನೋದು ತಿಳ್ಕೊಂಡ್ರಿ, ಹಾಗೆ ಏನೇನು ಯಾವ ದಿನ ಯಾವ ದಾನ ಕೊಡ್ಬೇಕಂತ ಕೂಡ ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಈ 33 ರಂಗೋಲಿನ ಹಾಕ್ತಿವಲ್ಲ, ಅದು ಯಾವ ರೀತಿ ಹಾಕ್ತಿವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಲಾಸ್ಟ್ ಇಯರ್ ನಾನು ಅಧಿಕ ಮಾಸದಿಂದಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಲ್ಲ, ಹಾಗಾಗಿ ನನ್ಗೆ ಎಷ್ಟು ಸಾಧ್ಯನೋ, ಎಷ್ಟು ಅನುಕೂಲ ಇದೆನೋ ಅವಾಗೆಲ್ಲ ನಾನು ಏನೇನ್ ಪೂಜೆಗಳನ್ನ ಮಾಡಿದೀನಿ, ಯಾವ್ಯಾವ ವ್ರತಗಳನ್ನ ಮಾಡಿದೀನಿ, ಏನೇನ್ ದಾನಗಳನ್ನ ಹೇಗೆ ಕೊಟ್ಟಿದ್ದೀನಿ, ನಾನ್ ಮಾಡಿದ್ದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಲಾಸ್ಟ್ ಇಯರ್ ವಿಡಿಯೋಗಳು ಕೂಡ ನೋಡ್ಕೊಂಡ್ರೆ ನಿಮ್ಗೂ ಅಲ್ಲಿ ಕೂಡ ಸ್ವಲ್ಪ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ. ಹಾಗೆ ಈಗ ಹೈಪ್ ಅಂತ ಕೂಡ ಒಂದು ಆಪ್ಷನ್ ಬಂದಿದೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜನರಿಗೆ ಶೇರ್ ಮಾಡೋದ್ರಿಂದ ಅವರು ಯಾವ್ದಾದ್ರು ಒಂದು ದಾನ ಮಾಡಿ ಪುಣ್ಯನ ಸಂಪಾದಿಸಿದ್ರೆ ಆ ಪುಣ್ಯದಲ್ಲಿ ನಿಮ್ಗೂ ಸ್ವಲ್ಪ ಪಾಲ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಪ್ತಮಿ ದಿನ ಹಣ್ಣುಗಳನ್ನು ದಾನವಾಗಿ ಕೊಡಬೇಕು, ಅದು ಅಲ್ಲಿ ಮಿಸ್ ಆಗಿತ್ತು. ಹಾಗೆ ದ್ವಾದಶಿಯನ್ನು ದಶಮಿ ಅಂತ ಹೇಳಿದ್ದೇನೆ, ದ್ವಾದಶಿಯಂದು ಹಾಲನ್ನು ದಾನವಾಗಿ ಕೊಡಬೇಕು. ಥ್ಯಾಂಕ್ ಯು.